ಅಂತ ಹೇಳಿ ಬರ್ತಾರೆ ಅವರು. ಈ ವ್ಯಾಪಾರಿಗರು ಎಲ್ಲಿದ್ದರೂ ಬರ್ತಾರೆ, ಯಾಕೆ ಅವ್ರಿಗೆ ವ್ಯಾಪಾರ ಬೇಕಾಗಿರ್ತದೆ, ಲಾಭ ಬೇಕಾಗಿರ್ತದೆ ಅಂದಾಗ ಸಹಜವಾಗಿ ನಿಮ್ಮ ಬೆಲೆಯಲ್ಲಿ ನೀವು ಕಟ್ಟುವಂಥ ಸಂದರ್ಭ ಬರ್ತದೆ. ಈ ಪ್ಲಸ್ ಏನಪ್ಪ ಅಂದ್ರೆ ನೀವು ಸಾರಿಗೆ ಅದು ವಹಿವಾಟು ದುಡ್ಡು ಉಳಿತಾವೆ ನಿಮಗೆ. ಅದನ್ನು ಇಲ್ಲೇ ಮಿನಿಮಮ್ ಒಂದಿಷ್ಟು ಏನಪ್ಪ ಬಾಡಿಗೆ ರೇಟಿನ ಹೆಚ್ಚೆ ಆ ದುಡ್ಡು ತಿರುಗುವಂಥದ್ದು ಮಾಡಿ ಆ ದುಡ್ಡು ಅದಕ್ಕೆ ಆಗುವಾಗ ಮೇಂಟೈನ್ ಮಾಡ್ಕೊಂಡು ಹೋಗುವಂಥ ವ್ಯವಸ್ಥೆ ಅದು ಸಾಕ. ಇದು ಸ್ವತಃ ರೈತರ ಮಾಡ್ಕೋಬೇಕಿದ್ರೆ ಗೌರ್ಮೆಂಟ್ ಮಾಡಲಿ, ಶೈತ್ಯಾಗಾರ ಕಟ್ಟಿಸ್ಕೊಳ್ಳಿ ಮಾಡಲಿ, ಈಗ ಆಗ್ಯದಲ್ಲ ಎಲ್ಲ ಒಂದು ಕಟ್ಟಿಸ್ತಾರೆ. ಒಂದು 10 ವರ್ಷ ಹೇಳ್ತಾರೆ, ಈಗ 3,300 ಮಾಡ್ರು, ಇನ್ನು 5 ವರ್ಷ 10 ವರ್ಷ ನಿಮ್ದು ರೇಟ್ ಇರಿಸು. ಅಷ್ಟೊಂದು ಸಾಧ್ಯನೇ ಇರ್ಸಕ್ಕೆ ಈಗ ಅಬ್ಜೆಕ್ಷನ್ ಅದ. ಅದಕ್ಕೆ ಕೆಲವೊಂದಿಷ್ಟು ಮಂದಿ ಹೇಳ್ತಾರಲ್ಲ 3,200 ಕೊಡೋಕ್ಕಾಗೋದಿಲ್ಲ, ಸರ್ಕಾರ ಹುಡ್ಕೊಳ್ಳಿ ಅಂತಿರೋ ಅಪಸ್ವರ ಶುರು ಇದಾವ್ರೆ ಇವರಲ್ಲೇ. ಸ್ವತಃ ನಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಅವರು ಓಪನಾಗಿ ಹೇಳ್ತಾ ಇದ್ದಾರೆ, ನಮ್ಮ ಮಾಲೀಕರು ಕುತ್ತಿಗೆ ಸಿಗ್ಲಿಕ್ಕೆ ಅಂತಿದ್ರಪ್ಪ ನೀವು ಅಂತೇಳಿ. ಯಾರು ಯಾಕೆ ಕುತ್ತಿಗೆ ಸಿಗ್ತಾರೆ ರೀ? ಕುತ್ತಿಗೆ ಹಿಚ್ಚಿಗಿದ್ರೆ ಇವ್ರು ಒಂದರಂದ್ರೆ ಒಂದು ಫ್ಯಾಕ್ಟ್ರಿ ಮಾಡ್ಕೊಳ್ಳೋಕೆ ಸಾಧ್ಯ ಇದಲ್ಲ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಂದ್ರೆ ನಾವು ಹೇಳೋದು ಇಷ್ಟ ಈ ಸಂದರ್ಭದಲ್ಲಿ ರೈತರೇನು ಜಾಗೃತಿ ಆಗಬೇಕು. ಎಲ್ಲನೂ ಕಬ್ಬು ಒಂದೇ ಬೆಳೆ ಅಲ್ಲ, ಇನ್ನೊಂದು ಬೆಳೆ ಅದಾವ. ಇನ್ನೊಂದು ಬೆಳೆಗಳಿಗೆ ನೀವು ಇದ್ದಂಥವ್ರು ಇದು ಮುಖ್ಯ ನಿಮಗೆ ಬೇಕಾಗಿದ್ದು ಗೋಡಾವನ್ ನೆನಪಿಡ್ಬಿಡೋದನ್ನು, ಅದು ಉಗ್ರಾಣ. ಅಲ್ಲೇ ನಿಮ್ಮ ಬೆಳೆದ ಬೆಳೆನ ಹಳ್ಳಿಯ ಬೆಳೆದ ಬೆಳೆನ ಅಲ್ಲಿ ಇಡುವಂಥದ್ದು. ಇವತ್ತಂತೂ ಡಿಜಿಟಲ್ ಮೀಡಿಯಾದ ಯಾವಾಗ ಎಷ್ಟೆಷ್ಟು ರೇಟು ಅಲ್ಲಿ ಫಿಕ್ಸ್ ಆಗಿಬಿಡ್ತದೆ. ನೀವು ಫಿಕ್ಸ್ ಮಾಡಿರಿ, ಮೆಕ್ಕೆಜೋಳ ಆಯ್ತು ಮತ್ತೇನಾಯ್ತು. ಇವತ್ತು ನೋಡಿರಿ ಮೆಕ್ಕೆಜೋಳದ ಮೇಲೆ ಸಹಿತ ನಿಮ್ಗೆ ಎಥನಾಲ್ ತಯಾರು ಮಾಡ್ತಾರೆ ಅನ್ನೋದನ್ನು ನಿಮಗೆ ಗೊತ್ತದ. ಕಬ್ಬಿನ ಮೇಲೂ ಮಾಡ್ತಾರೆ, ಅದ್ಮೇಲೆ ಮಾಡ್ತಾರೆ. ಸ್ವಸ್ಥದ ತೊಗೊಂಡೋಗಿಬಿಡ್ತಾರಲ್ಲ. ರಾಶಿ ಬಂದಾಗ ಅದನ್ನು 1,500 ತೊಗೊಂಡು ಹೋಗಿಬಿಡ್ತಾರೆ ಕ್ವಿಂಟಲ್ಗಟ್ಟಲೆ. ನೀವು ಅದನ್ನು ನೀವು ಸಂಗ್ರಹ ಇಟ್ಟರಪ್ಪ ಅಂತಂದ್ರೆ ನಂತರ 3,000 4,000 5,000 ಕ್ವಿಂಟಲ್ ಹೋಗ್ತದೆ. ಆಗ ನಿಮಗೆ ಇನ್ನೂ ಲಾಭ ಹೆಚ್ಚಾಗ್ತದೆ. ಅದಕ್ಕೆ ನಿಮಗೆ ಮುಖ್ಯ ಬೇಕಾಗಿದ್ದು ಅದನ್ನು